ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಎರಡು ಸಿನಿಮಾದ ಕ್ಲಾಶ್ ಬಗ್ಗೆ ನಾನು ಮಾತಾಡೋಕೊಟ್ಟಿರುವಂಥದ್ದು. ಒಂದು ಮ್ಯಾಕ್ಸ್ ಸಿನಿಮಾ ಬಗ್ಗೆ ಆಗಿರುವಂಥದ್ದು, ಹಾಗೆಯೇ ಡೆವಿಲ್ ಸಿನಿಮಾ ಬಗ್ಗೆ ಆಗಿರುವಂಥದ್ದು. ನೀವು ಅಂದ್ಕೊಂಡಿರ್ಬೋದು ಡೆವಿಲ್ ಸಿನಿಮಾ ಎಲ್ಲಿಂದ ಬಂತು ಗುರು? ಹೌದು ಗುರು, ಯಾಕೆಂದರೆ ಈಗ ಯೋಚನೆ ಮಾಡ್ತಿರುವಂಥದ್ದು ಬಸ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಏನಂತಂದರೆ ಡಿಸೆಂಬರಿಗೆ ರಿಲೀಸ್ ಪ್ಲ್ಯಾನ್ ಮಾಡಿರುವಂಥದ್ದು. ಇಲ್ಲಿ ಹಿಂದೆ ಬಂದು ನೋಡಿದ್ರೆ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರುವಂಥದ್ದು ಮ್ಯಾಕ್ಸ್ ರಿಲೀಸ್. ಅಂದರೆ ಈಗೇನು ನೀವು ಶೂಟಿಂಗ್ ಏನು ನೋಡ್ತೀರಲ್ಲ, ಕಿಚ್ಚ 47 ಏನು ಶೂಟಿಂಗ್ ನಡೀತಿದ್ದೀರಲ್ಲ, ಇದೆಲ್ಲ ಓಕೆ ಹಿಂಗೆ ನಡೀತಾ ಇದ್ದರೆ, ಎಲ್ಲ ಸರಿಯಾಗಿ ಆಗ್ತಾ ಇದ್ದರೆ ಪಕ್ಕಾ ಡಿಸೆಂಬರ್ಗೆ ರಿಲೀಸು. ಅಂದರೆ ಇಲ್ಲಿ ಡೆವಿಲ್ ಟೀಮ್ ಕೂಡ ರಿಲೀಸ್ ಮಾಡೋದು ಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಈಗ ನಡೀತಿರೋಂಥ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಇದ್ದಂಗೆ ಯಾವುದೇ ಕಾರಣಕ್ಕೂ ಬೇಗ ಬರೋಂಗೆ ಕಾಣ್ತಾ ಇಲ್ಲ. ಪರವಾಗಿಲ್ಲ, ಆದರೂ ನಾನು ಹೇಳ್ತಿದ್ದೀನಲ್ಲ, ಒಂದು ಕನ್ನಡ ಸಿನಿಮಾನೇ ಕ್ಲಾಶ್ ಆದರೆ ನಾನು ಎರಡು ಸಿನಿಮಾ ನೋಡೋದಕ್ಕೂ ರೆಡಿ ಇದ್ದೀನಿ. ಈ ಥರ ಕನ್ನಡ ಸಿನಿಮಾ ಬಗ್ಗೆನೇ ಫೈಟ್ ಆಗಲಿ, ಯಾಕೆಂದರೆ ಇದೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಲಿ ಅಂತ ಹೇಳ್ತಾ ಇದೊಂದು ನನ್ನ ಒಂದು ಆಶಯ ಆಗಿರುವಂಥದ್ದು. ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ 24ನೇ ತಾರೀಕಿಗೆ ಗೊತ್ತಿರೋದಂಗೆ ಸಾಂಗ್ ಕೂಡ ರಿಲೀಸ್ ಆಗಿ ಹೊಟ್ಟಿದೆ. ಆದರೆ ಕಿಚ್ಚ 47 ಸ್ಟ್ರಾಂಗ್ ಬಸ್ ಇರುವಂಥದ್ದು ಡಿಸೆಂಬರಿಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟಲ್ಲಿ ಡೆವಿಲ್ದು ಕೂಡ ಹಾಗೆಯೇ ಡಿಸೆಂಬರ್ವರೆಗೂ ನೂಕುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಈ ಒಂದು ಡೆವಿಲಲ್ಲಿ ಡಿಸೆಂಬರಿಗೆ ಬರುತ್ತಲ್ಲ, ಇದನ್ನು ನಾನು ಸ್ಟ್ರಾಂಗಾಗಿ ಹೇಳೋದಕ್ಕಾಗಲ್ಲ. ಆದರೆ ಮ್ಯಾಕ್ಸ್ ಮಾತ್ರ ಇದೇ ರೀತಿ ಶೂಟಿಂಗ್ ಎಲ್ಲ ಅಂದ್ಕೊಂಡಂಗೆ ನಡೀತಾ ಇದ್ದರೆ ಪರವಾಗಿಲ್ಲ, ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡ್ರೆ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದೀನಿ. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ನಿಮ್ಮ ಡೈರೆಕ್ಟ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.